1 ಕೋಟಿ ಚಾಲೆಂಜ್ ಅಲ್ಲಿ ಇದು ಮೊದಲನೇ ದಿನ. ಆದ್ರೆ 1 ಕೋಟಿ ದುಡಿ ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ ಅಲ್ಲಿ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ನಡೀತಿರೋದು ಅಂದ್ರೆ ಯಾವ ವಿಷಯದ ಮೇಲೆ ಅಂದ್ರೆ 10 ತಿಂಗಳಲ್ಲಿ 1 ಕೋಟಿ ಅರ್ನ್ ಮಾಡ್ತೀನಿ, 1 ವರ್ಷದಲ್ಲಿ 1 ಕೋಟಿ ಅರ್ನ್ ಮಾಡ್ತೀನಿ ಅಂತ ಒಂದು 5-6 ಜನ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದಾರೆ. ಈ ಕೋಟಿ ಅಂದ್ರೆ ಇವ್ರು ಅಂಗಡಿ ಸಿಗೋ ಬೋಟಿ ಅನ್ಕೊಂಡ್ಬಿಟ್ಟಾರೆ ಕಳ್ಳನ ಮಕ್ಕಳು. 3 ದಿನ ಆಯ್ತು 5 ದಿನ ಆಯ್ತು ಒಬ್ಬೊಬ್ರು ಹೇಳಕ್ ಹಿಡಿದು 5 ದಿನದೂ 1 ಪಾಯಿಂಟ್ ಹೇಳಿಲ್ಲ ಇವ್ರು ಹೆಂಗ್ ಅರ್ನ್ ಮಾಡ್ತೀವಿ ಅಂತ. ಸುಮ್ಮನೆ ಒಂದಕ್ಕೊಂದು ಸಂಬಂಧ ಇರಲ್ಲ, ಏನೇನು ಹೇಳ್ತಾರೆ ಜನ, ಏನೋ ಅರ್ನ್ ಮಾಡ್ಬೋದೇನೋ, ನಾವು ನೋಡೋಣ, ನಾವು ಕಲಿಯೋಣ ಅಂತ ನನ್ನ ಮಕ್ಕಳು ಫಾಲೋ ಮಾಡ್ತೀರಾ. ಅವ್ರು 1 ಕೋಟಿ ಅರ್ನ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಫಾಲೋವರ್ಸ್ ಅಂತೂ ಮಾಡ್ಕೊಂತಾರೆ, ಮಾಡ್ಕೊಂಡು ಲಾಸ್ಟಿಗೆ ಏನಾರ ಒಂದ್ ಹೇಳಿ ಊಟ ಇಡ್ತಾರೆ ನೋಡ್ರಿ. ಇಂಥ ಚುತ್ತೆ ನನ್ನ ಮಕ್ಕಳನ್ನೆಲ್ಲ ನಂಬೇಡ್ರಿ. ಕೋಟಿ ಅನ್ನೋದು ಅಷ್ಟು ಈಸಿ ಅಲ್ಲ. ಮಕ್ಕಳಾರೆ ಬೆಳಗ್ಗೆ ಸಂಜೆವರೆಗೂ ದುಡಿದಿರೋ ದುಡ್ಡು ಉಳಿತಾ ಇಲ್ಲ ಅಂತದಲ್ಲಿ ನನ್ನ ಮಕ್ಕಳು ಮಾತು ನಂಬೇಡ್ರಿ. ಹಿಂಗೆ ಒಂದ್ ಸ್ವಲ್ಪ ದಿನ ಒಂದು ಟ್ರೆಂಡಿಂಗ್ ಅಲ್ಲಿ ಬಂದಿತ್ತು, ಯಾವ್ದಂದ್ರೆ ಆದಿವಾಸಿ ಏರ್ ಆಯಿಲ್ ಅಂತ. 3 ತಿಂಗಳಲ್ಲಿ ಬೋರ್ತೆಲೆಯಲ್ಲಿ ಕೂದಲು ಬರುತ್ತಂತ, ಲೌಡಾನು ಬರಲಿಲ್ಲ. ಹಂಗೆ ಒಂದೊಂದು ಟ್ರೆಂಡ್, ಯಾವ ಟ್ರೆಂಡಿಂಗ್ ಅಲ್ಲಿ ತರ್ತಾರೆ ಅವೆಲ್ಲ ಫಾಲೋವರ್ಸ್ ಯೂಸ್ನ ಮಾಡ್ಕೊಡುತ್ತೆ. ಹಂಗಾಗಿ ಇಂಥವನ್ನೆಲ್ಲ ನಂಬೇಡ್ರಿ. ಕೋಟಿ ಅಂದ್ರೆ ಅಷ್ಟು ಈಸಿ ಅಲ್ಲ. ದುಡ್ಡಿಗೆ ಒಂದು ವ್ಯಾಲ್ಯೂ ಇದೆ. ಮಕ್ಕಳಾರೆ ದುಡಿಬೇಕು, ಬೆಳಗ್ಗೆ ಸಂಜೆವರೆಗೂ ಕಷ್ಟಪಟ್ಟು ದುಡಿಬೇಕು, ಹಂಗಾದ್ರೆ ದುಡ್ಡು ಬರುತ್ತೆ ಮನುಷ್ಯನ ಹತ್ರ. ಇವ್ರು ಹೇಳ್ದಂಗೆ 10 ತಿಂಗಳಲ್ಲಿ 1 ವರ್ಷದಲ್ಲಿ ಅವೆಲ್ಲ ಸಾಧ್ಯ ಆಗಲ್ಲ. ಇವ್ರನ್ನೆಲ್ಲ ನೋಡ್ರಿ, 1 ವರ್ಷ ಆದ್ಮೇಲೆ ನಿಮಗೆಲ್ಲ ಹೆಂಗ್ ಚಂಪ್ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು. ಹಂಗೆ ಈ ನನ್ನ ಮಕ್ಳು ಏನಾದ್ರು ದುಡ್ಡು ಮಾಡಕ್ಕೆ ನಿಂತಿದ್ದೀನಿ ಅಂದ್ರೆ ಇವ್ರೇನಾದ್ರು ಬ್ಯಾಂಕಿಂಗ್ ಲೂಟಿ ಮಾಡಿದಾರೆ ಅನ್ಸುತ್ತೆ. ಮೊನ್ನೆ ಆಗಿರೋ ರಾಬ್ರಿ ಎಲ್ಲ ನೋಡಿದ್ರೆ ಇವ್ರ ಮೇಲೆ ಒಂದು ಕಣ್ಣಿಡ್ಬೇಕು ಪೊಲೀಸ್ನವರು. ಯಾಕಂದ್ರೆ ಇನ್ನೊಂದು ಮಕ್ಕಳೇ ಕಳ್ರಿರ್ಬೋದು ಅಂತ.